ಅಣ್ಣ 400 ಹಾಕ್ರಿ. ಕಂಟೆಂಟ್ ಮಾಡ್ತೀರಾ? ಏನು ಬ್ರೋ ಪೆಟ್ರೋಲ್ ರೈಸ್ ಇಷ್ಟೊಂದು ಆಗ್ಬಿಟ್ಟೈತೆ. ಮೊನ್ನೆ 3 ದಿವಸ ಆಯ್ತಾ ಅಲ್ಲಿ? ಅಂದರೆ ವೇರಿಯೇಷನ್ ಆಗ್ತೈತಾ ಅಷ್ಟೇ ಐತಾ? ಇಲ್ಲ, ₹3 ಜಾಸ್ತಿ ಆಗುತ್ತೆ. ಇನ್ನೂ ರೇಟ್ ಆಗುತ್ತೆ. ಇನ್ನೂ ಆಗುತ್ತಾ? ನಾವು ಕಂಟೆಂಟ್ ಮಾಡ್ತೀವಣ್ಣ. ನೀವು ಮಾಡ್ತೀರಾ? ಆಗ್ತಿದೆ. ಹಾಂ, ಏನು ಕಂಟೆಂಟ್ ಮಾಡ್ತೀರಾ ನೀವು? ನಮ್ಮದು ಎಡಿಟರ್. ಹೌದಾ? ಅಂದರೆ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀರಾ ಹಿಂಗೆ? ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲ? ಏನು ಚಾನಲ್ ಹೆಸರು? ಚಾನಲ್ ಐತೆ. ತೋರಿಸ್ತೀನಿ ನೋಡೋಣ. ಯಾವಾಗ ಸ್ಟಾರ್ಟ್ ಮಾಡಿ ನೀವು? 2 ವರ್ಷ ಆಯಿತು. ಮತ್ತೆ ಗ್ರೋತ್ ಆಗಿಲ್ಲ? ಬಿಟ್ಬಿಟ್ಟು ಡೈಲಿ ಹಾಕಲ್ವಾ? ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೆ ಬಿಟ್ಬಿಟ್ಟು. ಕಾಪಿ ರೇಟ್ ಜಾಸ್ತಿ ಬಿತ್ತು. ಕಾಪಿ ರೈಟ್ ಏನಕ್ಕೆ ಬಿತ್ತು? ಏನೋ ನಾನು ಮಾಮೂಲಿ ವೀಡಿಯೋ ಮಾಡಾಕ್ತೀವಿ, ಕಾಪಿ ರೇಟ್ ಅಂದರೆ ಹಾಡು ಹಾಕ್ತಾಯಿದ್ರ? ಅದಕ್ಕೆ ಹಾಡುಗಳು ಹಾಕ್ತಾಯಿದ್ರಾ? ಹಾಡುಗಳು ಆಗ್ತಿತ್ತು. ಹಾಡು 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 ಹಾಕ್ಬಾರ್ದು. ಹೌದಾ? ಹಾಡು ಹಾಕ್ಬಾರ್ದು. ಹಾಡು ಹಾಕಿದ್ರೆ ಕಾಪಿ ರೈಟ್ ಬರೋದು. ಸರಿ, ನಿಮ್ಮದು ನನ್ನ ಚಾನಲ್ ನಂದು ಯಶವಂತ್ ಬ್ರೋ ಅಂತ ಇದೆ. ಯಶವಂತಪುರ. ಗೈಸ್ ನೋಡಿ, ಇದು ನಾನು ಪೆಟ್ರೋಲ್ ಹಾಕ್ಸೋನಲ್ಲ, ಅವತ್ತು ಎಷ್ಟಪ್ಪಾಯಿತು ಪೆಟ್ರೋಲ್ ರೇಟ್ ಅಂತಂದರೆ ₹106.41 ಆಯಿತು. ಬಟ್ ಇವತ್ತಿನ ಪೆಟ್ರೋಲ್ ರೇಟ್ ನೋಡಿದ್ರೆ ಇನ್ನೂ ಜಾಸ್ತಿ ಆಗಿದೆ. ಅಂದರೆ ದಿನವೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಅಂದರೆ ಅಲ್ಲಿ ಅವತ್ತು ಅವರು ಕೂಡ ಹೇಳಿದ್ರು ಇನ್ನೂ ಜಾಸ್ತಿ ಆಗುತ್ತೆ ಬ್ರೋ ಅಂತಲೇ ಹೇಳಿದರು. ಅದೇ ರೀತಿಯಲ್ಲಿ ಜಾಸ್ತಿ ಆಗ್ತಾನೆ ಇದೆ. ನೋಡಿ ಇವತ್ತು ಎಷ್ಟಾಗಿದೆ ಅಂತ ಅಂದರೆ ₹107.16 ಆಗಿದೆ. ನಾನು ವೀಡಿಯೋ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಇನ್ನೂ ಎಷ್ಟಾಗಿರುತ್ತೆ ಹೇಳೋಕ್ಕಾಗಲ್ಲ. ಅಂದರೆ ದಿನವೂ ಕೂಡ ಚೇಂಜ್ ಆಗ್ತಾಯಿಲ್ಲ. ಅದರಿಂದಾಗಿ ವೀಡಿಯೋ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗಿದ್ರು ಕೂಡ ನಾವು ಯಾವುದಾದಂಥ ಆಶ್ಚರ್ಯ ಪಡಬೇಕಾಗಿಲ್ಲ. ₹110 ₹120 ಆದರೂ ಕೂಡ ಇಲ್ಲಿ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ದಿನಾನೂ ಕೂಡ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಮೇನ್ ಏನು ಅಂತ ಅಂದರೆ, ಈಗ ನಾವು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀವಿ, ಇಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀವಿ, ಇಲ್ಲ ಅಂತಂದರೆ ಪಾರ್ಸಲ್ ಡೆಲಿವರಿ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದೇ ಪೆಟ್ರೋಲು. ದಿನ ಬೆಳಗ್ಗೆ ಆದರೆ ಗಾಡಿಗೆ ನಾವು ಪೆಟ್ರೋಲ್ ಹಾಕ್ಸ್ಲೇಬೇಕಾಗುತ್ತೆ. ಡೈಲಿ ಪೆಟ್ರೋಲ್ ಹಾಕ್ಸಿದ್ರೆ ಮಾತ್ರ ನಾವಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ. ಪೆಟ್ರೋಲ್ ಹಾಕ್ಸಿಲ್ಲ ಅಂತಂದರೆ ನಾವು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸೊ ದಿನವೂ ಕೂಡ ನಮಗೆ ಬೇಕಾಗಿರುವಂಥ ಒಂದು ಅಗತ್ಯವಾದ ವಸ್ತು ಅದು. ಅದರಿಂದಾಗಿ ಡೈಲಿ ಪೆಟ್ರೋಲ್ ಹಾಕ್ಸ್ತೀವಿ ನಾವು. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ, ಇವಾಗ ನಾವು ಯಾವುದೇ ಆದಂಥ ಫುಡ್ ಡೆಲಿವರಿ ಆಗಲಿ, ಇಲ್ಲ ಬೈಕ್ ಟ್ಯಾಕ್ಸಿ ಆಗಲಿ, ಇಲ್ಲ ಅಂತಂದರೆ ಅದನ್ನು ಪಾರ್ಸಲೇ ಆಗಲಿ, ಈಗ ಮೇನ್ ಏನು ಅಂತ ಅಂದರೆ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ. ನೀವು ಎಲ್ಲರಿಗೂ ಕೂಡ ಗೊತ್ತು. ಅದರಿಂದಾಗಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದ್ರು ಕೂಡ ಇಲ್ಲಿ ಯಾವುದೇ ಆದಂಥ ಡೆಲಿವರಿ ಬಾಯ್ಗಾಗಲಿ, ಇಲ್ಲ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಗಾಗಲಿ, ಇಲ್ಲ ಪಾರ್ಸಲ್ ಡೆಲಿವರಿ ಮಾಡ್ತಾರಲ್ಲ ಅವ್ರಿಗಾಗಲಿ, ಯಾರಿಗೂ ಕೂಡ ಇಲ್ಲಿ ಸ್ಯಾಲ್ರಿ ಜಾಸ್ತಿ ಆಗಿಲ್ಲ. ಅಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತಾಯಿದೆ. ಬಟ್ ಇಲ್ಲಿ ಅಮೌಂಟು ಎಷ್ಟು ಕೊಡ್ತಾಯಿದ್ರೋ ಅಷ್ಟೇ ಕೊಡ್ತಾಯಿದ್ದಾರೆ. ನೀವು ಇನ್ನೊಂದು ಗಮನಿಸಬೇಕು, ಈಗ ಫುಡ್ ಡೆಲಿವರಿಲಿ ಯಾವುದೇ ಆದಂಥ ಫುಡ್ ಡೆಲಿವರಿ ತೊಗೊಂಡ್ರೆ ನೀವು ಲಾಸ್ಟ್ ನೀವು 1 ಇಯರ್ 2 ಇಯರ್ ಕಂಪೇರ್ ಮಾಡಿಕೊಂಡ್ರೆ ಇವಾಗಲೂ ಕೂಡ ಅಷ್ಟೇ ಇದೆ ಅರ್ನಿಂಗ್ಸು. ಯಾವುದೂ ಕೂಡ ಇಲ್ಲಿ ಜಾಸ್ತಿ ಆಗಿಲ್ಲ. ಬಟ್ ದಿನನಿತ್ಯ ಬಳಸ್ತೀವಲ್ಲ ನಾವು ವಸ್ತುಗಳು, ಅವೆಲ್ಲ ಎಷ್ಟು ಜಾಸ್ತಿ ಆಗಿದೆ, ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ. ಬಟ್ ನಮಗೆ ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ. ಅಂದರೆ ಇವಾಗ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ಬೋದು. ಬಟ್ ಏನು ಮಾಡಿದ್ದೇನೆ ಅಂತ ಅಂದರೆ, ಮುಂಚೆಗಿದ್ದಿದ್ದು ಆರ್ಡರ್ ಟಾರ್ಗೆಟ್ಗಳಿಗಿಂತ ಇವಾಗ ಜಾಸ್ತಿ ಮಾಡಿದ್ದೇನೆ. ಮುಂಚೆಲ್ಲ ಎಷ್ಟಿರೋದು 32 ಆರ್ಡರ್ ಆ ಥರದ್ದೆಲ್ಲ ಇರೋದು. ಬಟ್ ಇವಾಗ ಏನು ಮಾಡಿದ್ದೇನೆ ಅಂತ ಅಂದರೆ ಲೆಕ್ಕನೇ ಇಲ್ಲ. 40 ಆರ್ಡ್ರು, 39 ಆರ್ಡ್ರು, ಈ ರೀತಿ ಅಂದರೆ ಆರ್ಡರ್ ಜಾಸ್ತಿ ಮಾಡಿದ್ದಾನೆ, ಅಲ್ಲ ಅಮೌಂಟು ಜಾಸ್ತಿ ಮಾಡಿದ್ದಾನೆ. ಏನಕ್ಕೆ ಅಂತ ಅಂದರೆ ನೋಡಿ, ಮುಂಚೆ ಅಷ್ಟು ಸ್ಯಾಲ್ರಿ ಕೊಡ್ತಾಯಿದ್ವಿ ನಾವು, ಇವಾಗ ಇಷ್ಟು ಸ್ಯಾಲ್ರಿ ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತೋರ್ಸೋಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಅಷ್ಟೇ ಮಾಡಿದ್ದಾರೆ. ನೀವು ಅವಾಗ ಮಾಡ್ತಾಯಿದ್ರು ಕೂಡ ಅಷ್ಟೇ ಅರ್ನಿಂಗ್ಸೇ, ಇವಾಗ ಮಾಡ್ತಾಯಿದ್ರು ಕೂಡ ಅಷ್ಟೇ ಅರ್ನಿಂಗ್ಸೇ ಆಗ್ತಾ ಇರೋದು. ಅದರಿಂದಾಗಿ ಏನಾಗ್ತಾಯಿದೆ ಅಂತ ಅಂದರೆ ದಿನನಿತ್ಯದ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಪೆಟ್ರೋಲ್ ಬೆಲೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ಆದರೂ ಕೂಡ ಯಾರಿಗೂ ಕೂಡ ಕರೆಕ್ಟಾದ ಸ್ಯಾಲ್ರಿ ಸಿಗ್ತಾಯಿಲ್ಲ. ಆಮೇಲೆ ನೀವು ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂತ ಅಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಒಂದು ಕಿಲೋಮೀಟರ್ಗೆ ₹7 ₹8 ತೋರಿಸಿದ, ನಾನು ಮರ್ತುಬಿಟ್ಟಿದ್ದೀನಿ. ಮೇ ಬಿ ₹7 ಇರಬೇಕು ಅಂತ ಅನಿಸುತ್ತೆ. ಕಿಲೋಮೀಟರ್ಗೆ ₹7 ಕೊಟ್ಟರೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂದರೆ ₹107 ಕಿಲೋ ಇದಾಗಿದೆ ಇವಾಗ ಪೆಟ್ರೋಲ್ ರೇಟು. ಬಟ್ ಇವನು ಬರೀ ₹7 ಕಿಲೋಮೀಟರಿಗೆ ಕೊಟ್ಟರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಿಲ್ಲ. ಅಂದರೆ ಇವಾಗ ಈ ಟೈಮಲ್ಲಾದರೂ ಏನು ಮಾಡಬೇಕು ಅಂತ ಅಂದರೆ ಕೆಲವೊಂದು ಕಂಪ್ನಿಗಳು ಸೊ ಬೋನಸ್ ಆಗಲಿ ಏನಾರು ಆಗಲಿ ಆ ರೀತಿಯಲ್ಲಿ ಒಂದು ಸ್ವಲ್ಪ ಪೆಟ್ರೋಲಿಗೆ ಎಕ್ಸ್ಟ್ರಾ ಕೊಡೋ ರೀತಿಯಲ್ಲಿ ಇಲ್ಲಿ ಮಾಡಬೇಕು. ಇನ್ನೊಂದು, ನೀವು ಫುಡ್ ಡೆಲಿವರಿ ಏನಾರು ತೊಗೊಳ್ತೀರಾ ಅಂತ ಅಂದರೆ ಫುಡ್ ಡೆಲಿವರಿಗಳಲ್ಲಿ ಯಾವುದೇ ಆದಂಥ ಕಿಲೋಮೀಟರ್ಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ತಿಳಿಸಲ್ಲ ಅವನು. ಈಗ ಒಂದು ಕಂಪ್ನಿಯಲ್ಲಿ ನನಗೂ ಕೂಡ ಅವತ್ತು 10 ಕಿಲೋಮೀಟರಿಗೆ ₹50 ಕೊಟ್ಟ. ಅದನ್ನು ತೋರಿಸಿಕೆ ನೋಡಿ 10 ಕಿಲೋಮೀಟರ್ಗೆ ನನಗೆ ₹50 ಮಾತ್ರ ಸಿಕ್ಕಿದೆ ಅಂತ ಹೇಳ್ತಿದ್ದಂಗೆ ನೆಕ್ಸ್ಟ್ ಡೇ ಅದನ್ನು ವೀಡಿಯೋ ನೋಡಿದ್ದಾರೆ ಅಂತ ಅನಿಸುತ್ತೆ. ವೀಡಿಯೋ ನೋಡ್ಬಿಟ್ಟು ಏನು ಮಾಡೋರು ಅಂತ ಅಂದರೆ ಐ ಡಿನ ಸಸ್ಪೆಂಡೇ ಮಾಡಿಬಿಟ್ರು. ಅಂದರೆ ಅಲ್ಲಿ ಪ್ರಶ್ನೆನೂ ಕೂಡ ಮಾಡೋಂಗಿಲ್ಲ.
ಈ ರೀತಿ ಆಗ್ತಾಯಿದೆ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆನೂ ಕೂಡ ಮಾಡೋಂಗಿಲ್ಲ. ಆಮೇಲೆ ನಿಮ್ಮ ಟಿ ಎಲ್ಗಳ ಹತ್ರ ಹೋಗ್ಬಿಟ್ಟು ನೀವು ಟಿ ಎಲ್ಗಳ ಹತ್ರ ಈ ಥರ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ನೀವು ಸ್ಯಾಲ್ರಿ ಮಾತ್ರ ಯಾಕೆ ಎಲ್ಲೂ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡೋಂಗಿಲ್ಲ. ವಾಯ್ಸ್ ಏನಾದ್ರು ನೀವು ರೈಸ್ ಮಾಡಿ ಏನಾದ್ರು ಮಾತಾಡ್ತೀರಾ ಅಂತ ಅಂದರೆ ನಿಮ್ಮ ಐ ಡಿ ಅವತ್ತಿಗೆ ಅಲ್ಲಿಗೆ ಬ್ಲಾಕು. ಆಯಿತು ಸರಿ ನಾವು ನೋಡ್ಕೊಳ್ತೀವಿ ಬಿಡ್ರಿ ಅಂತ ಕಳಿಸ್ತಾರೆ. ಬೆಳಿಗ್ಗೆಗಾಲೇ ಐ ಡಿ ಬ್ಲಾಕ್ ಮಾಡಿ ಬಿಸಾಕಿರ್ತಾರೆ. ಈ ರೀತಿ ಎಲ್ಲ ಕಡೆ ನಡೀತಾ ಇದೆ. ಯಾವ ಕಂಪ್ನಿಯಲ್ಲಿ ಈಗ ನೀವು ಫುಡ್ ಡೆಲಿವರಿ ಮಾಡ್ತಾ ಇದೀವಿ ಅಂತಂದರೆ ಯಾವ ಕಂಪ್ನಿಲಿ ಕೂಡ ತಿಳಿಸ್ತಾನೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದ್ರಲ್ಲೂ ಕೂಡ ತಿಳಿಸಲ್ಲ. ಮೇಯ್ನ್ ಏನಕ್ಕೆ ಅಂತ ಅಂದರೆ ನೋಡಿ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಕೊಡ್ತಾ ಇದ್ದೀರಾ, ಪೆಟ್ರೋಲ್ ರೇಟ್ ಇಷ್ಟಿದೆ, ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳಕ್ಕೆ ನಿಂತ್ಕೊಳ್ತಾರೆ. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಕಿಲೋಮೀಟರ್ ಬೇಸಿಸಲ್ಲಿ ತೋರಿಸೋದೇ ಇಲ್ಲ, ಅಂದರೆ ಅವರ್ ಲೆಕ್ಕದಲ್ಲಿರೋದು ಆ ಲೆಕ್ಕದಲ್ಲಿರೋದು ಅಂತ ಹೇಳ್ಬಿಟ್ಟು ಅದರಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ ಅವರು. ನೀವು ಗಮನಿಸಿದ್ರೆ ಎಲ್ಲೂ ಕೂಡ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಡೆಲಿವರಿ ಕಂಪ್ನಿಲಿ ತೋರಿಸಲ್ಲ. ಯಾವುದೋ ಒಂದೊಂದರಲ್ಲಿ ಅದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ತೋರಿಸ್ತಾನೆ ಅಷ್ಟೇ. ಮೇಯ್ನ್ ಅಪ್ಲಿಕೇಶನ್ಗಳು ಯಾವಿದೆಯೋ ಅದರಲ್ಲಿ ಅದರಲ್ಲೂ ಕೂಡ ತೋರಿಸಲ್ಲ. ಬಟ್ ಬೈಕ್ ಟ್ಯಾಕ್ಸಿಲಿ ತೋರಿಸಿದ್ದಾನೆ, ಬಟ್ ಅಮೌಂಟ್ ತುಂಬ ಅಂದರೆ ತುಂಬ ಕಮ್ಮಿ. ಪೀಕ್ ಅವರಿಗೆ ಅದೇ ಬೋನಸ್ ಗಿನಸ್ ಅಂತ ಕೊಟ್ಟ ಟೈಮಲ್ಲಿ ನೀವು ಮಾಡಬೇಕು. ಇನ್ನೊಂದು ನೀವೇನಾದ್ರು ಫುಡ್ ಡೆಲಿವರಿ ಮಾಡ್ತೀರಾ ಅಂತ ಅಂದರೆ ಮೇಯ್ನ್ ಇನ್ಸೆಂಟಿವ್ ಹೊಡಿಲೇಬೇಕು. ಇನ್ಸೆಂಟಿವ್ ಹೊಡಿಲ್ಲ ಅಂತ ಅಂದರೆ ನೋಡಿ ಪೆಟ್ರೋಲ್ ರೇಟ್ ಇಷ್ಟಾಗಿದೆ, ಪೆಟ್ರೋಲ್ ರೇಟ್ಗೂ ಈ ಪೆಟ್ರೋಲ್ ರೇಟ್ ಇಷ್ಟ ಆಗಿರೋದ್ರಿಂದ ಇನ್ಸೆಂಟಿವ್ ಹೊಡೆದ್ರೆ ಕೂಡ ನಮಗೆ ಅಲ್ಲಿ ಖರ್ಚಿಗೆಲ್ಲ ಆಗೋದು ಇಲ್ಲ ಅಂತ ಅಂದರೆ ಆಗೋದೇ ಇಲ್ಲ. ಸೊ ದಿನಾನೂ ಕೂಡ ಇವರು ಇದೇ ರೀತಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ಕೊಂಡ್ರೆ ನೆಕ್ಸ್ಟು ಫ್ಯೂಚರಲ್ಲಿ ಡೆಲಿವರಿ ಜಾಬ್ ಮಾಡೋದಾಗಲಿ, ಬೈಕ್ ಟ್ಯಾಕ್ಸಿ ಮಾಡೋದಾಗಲಿ, ಯಾವುದೇ ಮಾಡೋದಾಗಲಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ಮಾಡಬೇಕು ಅಂತ ಅಂದರೆ ಅದಕ್ಕೆ ಆದಂಥ ಅಷ್ಟೇ ಅಮೌಂಟ್ ಜಾಸ್ತಿ ಮಾಡೋ ರೀತಿಯಲ್ಲಿ ಕಂಪ್ನಿಗಳು ಕೂಡ ಮಾಡಬೇಕು. ನನಗೆ ಅನ್ನಿಸ್ದಂಗೆ ಮಾಡಲಾಗೋರು ಅಂದರೆ ಈಗ 2 ವರ್ಷದಿಂದನೇ ನಿಮಗೆ ಪ್ರೈಸ್ಗಳನ್ನ ಹೈಕ್ ಮಾಡಿಲ್ಲ ಅಂತ ಅಂದರೆ ಇನ್ನೆಲ್ಲಿ ಮಾಡ್ತಾರೆ. ಅವಾಗಿಂದನೇ ಎಷ್ಟು ನಡ್ಕೊಂಬರ್ತಾ ಇದೆಯೋ ಈಗಲೂ ಕೂಡ ಅಷ್ಟೇ ನಡ್ಕೊಂಬರ್ತಾ ಇದೆ. ತುಂಬ ಕಷ್ಟ ಆಗುತ್ತೆ. ಈಗೇನೋ 110 ರೂಪಾಯಿ 120 ರೂಪಾಯಿ ಆಗೋಯ್ತು ಪೆಟ್ರೋಲ್ ರೇಟು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ ಈಗಲೇ ತುಂಬ ಎಕ್ಸ್ಪೆನ್ಸಿವ್, ಅಂದರೆ ಊಟ ಜೊತೆಲಿ ಮನೇಲಿ ಊಟ ಮಾಡೋಕ್ಕಾಗೋದೇ ಇಲ್ಲ ಬಿಡ್ರಿ. ನೀವು ಡೆಲಿವರಿ ಜಾಬ್ ಏನಾರು ಬರ್ತೀರಾ ಅಂತ ಅಂದರೆ ಆಚೆನೇ ಊಟ ಮಾಡಬೇಕಾಗಿರುತ್ತೆ. ಅದ್ರ ಖರ್ಚು, ಟೀ ಕಾಫಿ ಜೊತೆಗೆ ಪೆಟ್ರೋಲು ಇದೆಲ್ಲ ಖರ್ಚು ತೆಗೆದ್ರೆ ಸೇವಿಂಗ್ಸ್ ಆಗೋದು ನಮಗೆ ಡೇ ಎಂಡ್ ಇರುತ್ತಲ್ಲ, ಡೇ ಎಂಡಲ್ಲಿ ನಮಗೆ ಸೇವಿಂಗ್ಸ್ ಆಗೋದು ಅಷ್ಟೇ ಇದೆ. ಬಟ್ ಪೆಟ್ರೋಲಿಗಂತೂ ಈಗ ಇತ್ತೀಚೆಗಂತೂ ತುಂಬ ಅಂದರೆ ತುಂಬ ಖರ್ಚಾಗ್ತಾಯಿದೆ. ಪೆಟ್ರೋಲಿಗೆ ಮೊದಲೆಲ್ಲ 400 ರೂಪಾಯಿ ಹಾಕ್ಸ್ತಾ ಇದ್ದವ್ರು, ಇವಾಗ 450 ರೂಪಾಯಿ 460 ರೂಪಾಯಿ ಹಾಕ್ಸ್ಬೇಕಾಗುತ್ತೆ. ಇಲ್ಲೇ ಈಗ ಹೋಗ್ತಾನೆ ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾಯಿದ್ರೆ ಪ್ರತಿಯೊಬ್ಬ ಡೆಲಿವರಿ ಬಾಯ್ಸ್ಗಾಗಲಿ, ಪ್ರತಿಯೊಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಗಾಗಲಿ ಅಥವಾ ಪಾರ್ಸಲ್ ಡೆಲಿವರಿ ಮಾಡೋರಿಗೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ. ಆಮೇಲೆ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಅಂತ ಅಂದರೆ ಈಗ ಮುಂಚೆಗೂ ನಿಮಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅಂದರೆ ಪೆಟ್ರೋಲ್ ಹೈಕ್ ಆಗಿರೋದ್ರಿಂದ ನಿಮಗೂ ಏನಾದ್ರು ಡಿಫ್ರೆನ್ಸ್ ಏನಾದ್ರು ಕಾಣಿಸ್ತಾ ಇದೆಯಾ, ಡೈಲಿ ಏನು ಅರ್ನಿಂಗ್ ಮಾಡ್ತೀರಾ, ಡೈಲಿ ಅರ್ನಿಂಗ್ ಮಾಡೋದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಏನಕ್ಕೆ ಅಂತಂದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗಲಿ ಅಂತಲೇ ಹೇಳ್ತಾ ಇರೋದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.